ಇನ್ನು ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ಭೇಟಿಗೆ ಸಚಿವರು ಸಜ್ಜಾಗಿದ್ದಾರೆ. ಹೈಕಮಾಂಡ್ ಭೇಟಿಗೆ ಈಗ ರಾಜ್ಯದ SC/ST ಸಚಿವರು ರೆಡಿಯಾಗಿರೋದು. ಮೊನ್ನೆಯಷ್ಟೇ ನಡೆದಂತ ಒಂದು ಮೀಟಿಂಗ್ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಇದೀಗ ಹೈಕಮಾಂಡ್ ಭೇಟಿಗೆ SC/ST ಸಚಿವರು ಮುಂದಾಗಿದ್ದಾರೆ. ಸಿಎಂ ಬದಲಾವಣೆ ಚರ್ಚೆ ಬೆನ್ನಲ್ಲೇ ದೆಹಲಿಗೆ ಹೋಗೋದಕ್ಕೆ ಸಜ್ಜಾಗಿರೋದು. ಮೊನ್ನೆ ಆದಂಥ ಮೀಟಿಂಗ್ ಏನಿದೆ ಅದು ರಾಜಕೀಯ ಏನು ಇರಲಿಲ್ಲ ಅಂತ ಕೆಲವರು ಹೇಳಿದರೆ, ಸತೀಶ್ ಜಾರಕಿಹೊಳಿ ಸ್ವಲ್ಪ ಸಾರ್ಕಾಸ್ಟಿಕ್ ಆಗಿ ಇಲ್ಲ ಬರೀ ರಾಜಕೀಯನೇ ಚರ್ಚೆ ಮಾಡಿದ್ದು ನಾವು ಅಂತ ಹೇಳಿದರು. ಆದರೆ ಈ ಮೀಟಿಂಗ್ ಏನಿದೆ ನಡೀತಾ ಇದೆ ಅದು ಒಂದೊಂದು ಮೀಟಿಂಗ್ ಕೂಡ ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಆಗಾಗ CM ಬದಲಾವಣೆ, ಕೆಲವರು ಹೇಳ್ತಾರೆ CM 5 ವರ್ಷ ಇದ್ದೇ ಇರ್ತಾರೆ. ಅದಾದಮೇಲೆ ಕೆಲವರು ಹೇಳುವಂಥ ಪ್ರಕಾರ ಒಂದಷ್ಟು ಬದಲಾವಣೆ ಆಗ್ಬೋದು ಅಂತ. ಈ ನಡುವೆ BR ಪಾಟೀಲ್ ಕೂಡ ರಾಜೀನಾಮೆ ಕೊಟ್ಟಿರೋದು, ಇದೆಲ್ಲವನ್ನು ಕೂಡ ಗಮನಿಸಿದಾಗ ಕಾಂಗ್ರೆಸ್ನಲ್ಲಿ ಏನೋ ಆಗ್ತಾ ಇದೆ ಅನ್ನೋ ಒಂದು ಪ್ರಶ್ನೆ. ಸೊ ನೀವೀಗ ನೋಡ್ತಿರೋ ಹಾಗೆ ಅಲ್ಲಿ ನಮ್ಮ ಸ್ವಾಮೀಜಿ ಕೂಡ ಇದ್ದರು, ವಾಲ್ಮೀಕಿ ಸಮುದಾಯದ ಸ್ವಾಮೀಜಿ, ಹಾಗೇನೆ ಪರಮೇಶ್ವರ್ ಇದ್ದರು, ಇನ್ನು SC ಮಹದೇವಪ್ಪ, ಅದ್ರ ಜೊತೆಗೆ ಸತೀಶ್ ಜಾರಕಿಹೊಳಿ, KN ರಾಜಣ್ಣ. ಸೊ ಈ ಒಂದು ಮೀಟಿಂಗ್ ಏನಿದೆ ಇದು ಕುತೂಹಲಕ್ಕೆ ಕಾರಣವಾಗಿದೆ. ಏನಾದರೂ ಪರ್ಯಾಯವಾಗಿ ಒಂದಷ್ಟು ಪ್ಲಾನ್ಗಳು ನಡೀತಿದೆಯಾ ಅಂತ. ಇನ್ನು CM ಅವ್ರನ್ನ ಕೇಳಿದಾಗ ಈ ಬಗ್ಗೆ ಅವ್ರು ಹೇಳಿದ್ದು, ಈ ಥರ ಸೇರೋದು ಮೀಟಿಂಗ್ ಆಗೋದು ಏನು ತಪ್ಪಲ್ಲ, ಎಲ್ಲದರಲ್ಲೂ ಕೂಡ ರಾಜಕೀಯನೇ ಚರ್ಚೆ ಮಾಡಲ್ಲ, ಬೇರೆ ಬೇರೆ ಕೆಲಸ ಕಾರ್ಯಗಳಿರ್ತವೆ, ಆ ಕಾರಣಕ್ಕೂ ಕೂಡ ಅವರು ನಮ್ಮ ನಾಯಕರುಗಳು ಮಾತನಾಡ್ತಾರೆ, ಮೀಟಿಂಗ್ ಸೇರ್ತಾರೆ ಅಂತ. ಸೊ ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ಮುಂದೆ SC/ST ನಾಯಕರು ಏನಾದರೂ ಪ್ರಸ್ತಾಪ ಮಾಡ್ತಾರಾ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಸೊ ಇನ್ನೊಂದು ಕಡೆ ಈ 2.5 ವರ್ಷ ಸಿದ್ದರಾಮಯ್ಯ, ಅದಾದ್ಮೇಲೆ ಬದಲಾವಣೆ ಅಂತ ಆರಂಭದಲ್ಲೇ ಇತ್ತು ಚರ್ಚೆ. ಅದಕ್ಕೆ ಈಗ ಇಂಥ ಒಂದಷ್ಟು ಮೀಟಿಂಗ್ಗಳು, ಎಲ್ಲೊಂದು ಕಡೆ DK ಶಿವಕುಮಾರ್ ಅವರಿಗೆ ಚೆಕ್ಮೇಟ್ ಇಡುವಂಥ ಪ್ರಯತ್ನ ಇದಿರಬಹುದಾ ಅನ್ನೋದು ಕೂಡ ಈಗ ಚರ್ಚೆ ಮುಂದುವರಿತಾ ಇದೆ.